Today topic. Today topic, how we learn English fast. ಇವತ್ತು ನಾನು ಹೇಳ್ತದಷ್ಟೇ, ಇಂಗ್ಲೀಷ್ ಭಾಳ ಜನ ಟಫ್ ತಗೊಂಡಾರ. ಇಂಗ್ಲೀಷ್ ಅಂದ್ರೆ ಜಾಸ್ತಿ ಹಾರ್ಡು ಆ ಥರ ತಗೊಂಡ್ರು. ಇಟ್ಸ್ ನಾಟ್ ದಟ್ ಟು ಮಚ್ ಹಾರ್ಡ್. ಇಂಗ್ಲೀಷ್ ಅದೊಂದು ಲ್ಯಾಂಗ್ವೇಜ್. ಇಟ್ಸ್ ನಾಟ್ ಎನಿ ಕಂಪ್ಯೂಟರ್ ಲೈಕ್ಸ್ ರಾಕೆಟ್ ಸೈನ್ಸ್ ಎಲ್ಲ ಏನು ದೊಡ್ಡ ಸೈನ್ಸ್ ಇಲ್ಲ. ಅದ್ರ ಬಗ್ಗೆ ನೀವು ಅಷ್ಟು ತಲೆ ಕಳ್ಸ್ಕೊಂಡಿಸಿ ಅಷ್ಟು ಇಂಗ್ಲೀಷು ಅದ್ರ ಬಗ್ಗೆ ಇದನ್ನು ತಲೆ ಕಳ್ಸೋದು. ಇಟ್ಸ್ ದ ಸಿಂಪಲ್. ನೀವು ಇಂಗ್ಲೀಷ್ ಕಲಿಯೋದು ಏನು ಬೇಕಿಲ್ಲ. ಫಸ್ಟ್ ಯು ಮಸ್ಟ್ ಹ್ಯಾವ್ ದಿ ಇಂಟ್ರೆಸ್ಟ್ ಆನ್ ಲ್ಯಾಂಗ್ವೇಜ್ ಲರ್ನಿಂಗ್. ಇಂಗ್ಲೀಷ್ ನೀವು ಕಲಿಬೇಕಂತಂದ್ರೆ ಫಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಕಲಿಬೇಕಂತ. ಸುಮ್ಮನೆ ಅದು ಯೂಸ್ ಅಂತ ಕಲಿತೀನಿ ಮಾಡ್ತಂದ್ರೆ ಆಗಲ್ಲ. ಫಸ್ಟ್ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ನಿಮ್ಗೆ ಸೆಕೆಂಡ್ ಸ್ಟೆಪ್, ನೀವು ಇಂಗ್ಲೀಷ್ ಇವತ್ತು ನಾನು ಈ ವಿಡಿಯೋದಾಗಲಿ ಈ ಸೆಷನ್ದಾಗಲಿ ಏನು ಹೆಂಗೆ ಹೇಳ್ಕೊಡ್ತೀನಿ ಅನ್ನೋದು ನನಗೂ ಅಷ್ಟೊಂದು ಇಂಗ್ಲೀಷ್ ಬರೋಣ. ಹಾಗೆ ಐ ಆಮ್ ನಾಟ್ ದಟ್ ಮಚ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್, ಬಟ್ ಐ ಆಮ್ ಟ್ರೈಂಗ್ ಟು ವಾಟ್ ಐ ಹ್ಯಾಡ್ ಇನ್ ಮೈ ಮೈಂಡ್ ಐ ಟೆಲ್ ಎವ್ರಿಥಿಂಗ್. ನಾನು ಅಷ್ಟು ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. ನಾನು ಎಷ್ಟು ಗೊತ್ತಿಲ್ಲ ಅದೇ ಹೇಳೋಲ್ಲ. ಆಮೇಲೆ ನಿಮಗೂ ಇಲ್ಲ ಆಗಿರೋ ಪ್ರಕಾರ ನಾನು ಯಾವ್ದು ಒಂದು ಸ್ಟೆಪ್ಗಳು ಓದ್ತೀನಿ, ಒಂದು 4 ಸ್ಟೆಪ್ ಇದೆ. ಆ ಸ್ಟೆಪ್ನ ಫಾಲೋ ಮಾಡ್ತೀನಿ. ಯು ಕ್ಯಾನ್ ಈಸಿ ಟಾಕ್ ಇನ್ ಇಂಗ್ಲೀಷ್ ವಿತ್ ಕಾನ್ಫಿಡೆನ್ಸ್ ಎನಿವೇರ್ ಎವ್ರಿವೇರ್. ಫಸ್ಟ್ ಸ್ಟಾರ್ಟ್ ಮಾಡೋದು ಹೆಂಗಂತಂದರೆ, ಈಗ ನಾವು ಕನ್ನಡ ಈಗ ಏನಂತಾರೆ ಈಗೆಲ್ಲ ಬರ್ದಿರ್ತೀವಿ ನಾವು, ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಫಸ್ಟ್ ನಾನು ಬಿಗಿನರ್ಗಿಂದ ಈಗ 0 ಇರ್ತಾರಲ್ಲ ಅವರಿಂದ ಸ್ಟಾರ್ಟ್ ಮಾಡೋಕತ್ತೀನಿ. ಅವ್ರು ಹೆಂಗೆ ಕಲಿಬೇಕು ಇಂಗ್ಲೀಷ್ ಅಂತ 0 ಸ್ಟಾರ್ಟ್ ಮಾಡೋದು. ಫಸ್ಟ್ ನೀವು ಟೈಮ್ ಇದೆಯಾ ಮತ್ತೆ ಸ್ಟಾರ್ಟಿಂಗ್ ಅಂತ ಅಂತಿರಲ್ಲ ABCD, ಅದು ನಾವು ಬಂದರೆ ನೀವು ಮುಂದೆ ಹೋಗ್ಬೋದು. ನಾನು ಹೇಳ್ತಿರೋದು 0 ಬರ್ತಾರಲ್ಲ ಅವ್ರಿಗೆ ಏನೋ ಗೊತ್ತಿಲ್ಲ ಇಂಗ್ಲೀಷ್ 0. ದೇ ಹ್ಯಾವ್ 0 ನಾಲೆಜ್ ಆನ್ ಇಂಗ್ಲೀಷ್. ಅವ್ರಿಗೆ ಹೇಳ್ಬೋದು ಅಂದರೆ ಫಸ್ಟು ಇದು ಸ್ವರಾಕ್ಷರಗಳು ಇವೆಲ್ಲ ಇಂಗ್ಲೀಷಲ್ಲಿ ಬರೆಯೋದು. ಇವತ್ತು ಅದು ಆದಮೇಲೆ ನೆಕ್ಸ್ಟ್ ನಾನು ಬರೋ ಟಾಪಿಕ್ಕು ಸ್ಪೀಕಿಂಗ್ ಇಂಗ್ಲೀಷ್. ಡೈಲಿ ಏನು ಮಾಡಬೇಕು, ಒಂದು 4 ರೂಟೀನ್ ಮಾಡ್ಕೊಂಡು ಹೋಗ್ಬೇಕು ನಾವು. ಡೈಲಿ ವಾಚ್ ಒಂದು ವಿಡಿಯೋ ಆನ್ ಇಂಗ್ಲೀಷ್, ಏನೇ ಸ್ಟೋರೀಸ್ ನೋಡಿ ಏನೇ ನೋಡಿ ಡೈಲಿ 5 ನಿಮಿಷ ಇಂಗ್ಲೀಷ್ನಲ್ಲಿ ನೋಡ್ಬೇಕು. ಅದು ನಿಮ್ಗೆ ಅರ್ಥ ಆಯಿತು ಬಿಟ್ಟು ಸೆಕೆಂಡ್ರಿ ಎಲ್ಲಿ ರಿಸಲ್ಟ್ ಐತೆ. ಒಂದೊಂದು ಪಾಯಿಂಟ್ ಕೂಡ ಹೇಳ್ತೀನಿ. Point 1. You must be watch English video daily. Every day. ಯಾವಾಗ ನೀವು ಇಂಗ್ಲೀಷ್ ವಿಡಿಯೋಗಳು ನೋಡ್ತಿರೋ ಡೈಲಿ, ಅದು ಸ್ಲೋಲಿ ನಿಮ್ಮ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಆಗ್ತದೆ. ಕೆಲವೊಂದು ವರ್ಡ್ಸ್ ಈಗ ಸಮ್ಟೈಮ್ಸ್ ಐ ಯೂಸ್ ಸಮ್ಟೈಮ್ಸ್ ಇಂಗ್ಲೀಷ್ ವರ್ಡ್ಸ್. ಇದೆಲ್ಲ ಹೆಂಗೆ ಪಾಸಿಬಲ್ ಅಂತಂದರೆ, ಫಸ್ಟ್ ನಮ್ಮ ಮೈಂಡಾಗ ನಾವು ಯಾವಾಗ ಇಂಗ್ಲೀಷ್ ನೋಡ್ತಾ ಇರ್ತೀವಿ, ಇಂಗ್ಲೀಷ್ ನೋಡೋದ್ರಿಂದ ಮೈಂಡಾಗ ಕೆಲವೊಂದು ವರ್ಡ್ಗಳು ಆಟೋಮೆಟಿಕ್ಕಾಗಿ ಸ್ಟೋರ್ ಆಗ್ತವೆ. ಹೆಂಗಂತಂದ್ರೆ ಇದು ನೀವು ಕನ್ನಡ ಮಾತಾಡ್ತೀನಿ, ನೀವು ಫಸ್ಟ್ ಉಳಿದಾಗಿರೋದು ನಿಮ್ಮ ಕನ್ನಡ ಏನು ನೀವು ಸರ್ವಾಂಶ ಫಸ್ಟ್ ಬರೆದಿಗೆ ಬಂದಿರೋದು ಮದರ್ ಟಂಗ್ ಕನ್ನಡ. ನಮ್ಮದು ಮದರ್ ಟಂಗ್ ಹೆಂಗೆ ಕಲ್ತೀವಿ ಅಂತಂದ್ರೆ, ನಮ್ಮ ಮನೇಲಿ ಮಾತಾಡೋಲ್ಲ ಅದನ್ನ ಕೇಳಿ ಕೇಳಿ ನೋಡಿ ನೋಡಿ ಅದನ್ನೇ ಕಲಿತೀವಿ ಕನ್ನಡ. ನಾವಾಗ ಎಜುಕೇಷನ್ ನಾಲೆಜ್ ಇಲ್ಲ. ನಾವು ಚಿಕ್ಕವರಿದ್ದ 7 ವರ್ಷದಲ್ಲಿ ಅವಾಗ ಕನ್ನಡ ಬರ್ತದೆ ನಿಮಗೆ. ಅದೇ ಥರ ಇಂಗ್ಲೀಷ್ ಕೂಡ ಫಸ್ಟ್ ನೀವು ಡೈಲಿ ವಿಡಿಯೋ ನೋಡ್ಬೇಕು. ಒಂದು ವಿಡಿಯೋ 5 ನಿಮಿಷ ವಿಡಿಯೋ, 5 ನಿಮಿಷ ಒಂದು ವಿಡಿಯೋ ನೋಡೋದಂತಂದರೆ ಅದರಲ್ಲಿ ಒಂದೊಂದು ನೀವು ವರ್ಡ್ಸ್ ಇರುತ್ತೆ, ನಿಮ್ಗೊಂದು ಕೆಲವೊಂದು ಗೊತ್ತಿರುತ್ತೆ. ಈಗಂತೂ ಎಲ್ಲರೂ ಕನ್ನಡ ಇಂಗ್ಲೀಷಲ್ಲಿ ಮಿಕ್ಸ್ ಮಾಡಿ ಮಾತಾಡೋದು. ಅದರಲ್ಲಿ 1-2 ವರ್ಡ್ಗಳು ಇರುತ್ತೆ. ಅದರಿಂದ ನೀವು ಮೈಂಡ್ ಯಾವ ಥರ ಆಗುತ್ತಂದರೆ ಇಂಗ್ಲೀಷ್ನಲ್ಲಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮಗೆ ಒಂದೊಂದು ವರ್ಡ್ಸ್ ಇದೆಯಲ್ಲ ಅದು ಗೊತ್ತಿಲ್ಲ ಅಂತಂದರೆ ಅದೇ ಈಗ ಗೊತ್ತಿರೋದ್ರೆ ನೀವು ನಾನೇನು ಹೇಳ್ತೇವೆ ಅದಕ್ಕೋಸ್ಕರನೇ ಡೈಲಿ ಒಂದೇ ವಿಡಿಯೋ ನೋಡು. ಆ ವಿಡಿಯೋದಲ್ಲಿ ಏನು ಗೊತ್ತಾಗಲ್ಲ, ನೀವು ಸುಮ್ಮನೆ ಗೊತ್ತಾಗಲಿ ಇಲ್ಲ ಅಂದರೆ ನೀವು ಅವಶ್ಯ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಅಂತಂದರೆ
ಅದು ಗೊತ್ತಾಗಂದ್ರೆ ಬಿಟ್ಬಿಡೋದು ಅಷ್ಟೇ. ಸೊ ನೋಡು, ಫಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ವಿಡಿಯೋ, ಯು ಡೋಂಟ್ ಫೋಕಸ್ ಆನ್ ವರ್ಡ್ಸ್ ಮೀನಿಂಗ್. ಫಸ್ಟ್ ನೀವು ಫೋಕಸ್ ಎದ್ರ ಮಾಡ್ಬೇಕು ಅಂತಂದ್ರೆ ನೀವು ವಿಡಿಯೋ ನೋಡೋದು, ಅದು ಮಾತಾಡ್ತಾರಲ್ಲ ಸುಮ್ಮನೆ ಕೇಳಬೇಕು, ನೀವು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಅದು ಅರ್ಥ ಆಗಲಿ. ಯಾವ ಥರ ವಿಡಿಯೋಸ್? ಯಾವ ಥರ ಅಂದರೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್, ಸ್ಟೋರೀಸ್ ನೀವು ಯಾಕಂದರೆ ಸ್ಟೋರೀಸ್ ಸಿಂಪಲ್ ಎನಿಮೆಗಳು ಇಂಗ್ಲೀಷ್ನಲ್ಲಿ ನೋಡು. ನೀ ಎನಿಮೆ ನೋಡ್ತಾರೆ, ನೀ ಇಂಗ್ಲೀಷ್ದಾಗ ಎಷ್ಟು ಎನಿಮೆ ನೋಡಿದ್ನಿ ಅಷ್ಟು ಎನಿಮೆಗಳು ಇರ್ತೀವಿ. ನೀ ಅಷ್ಟು ಎಲ್ಲ ಇಂಗ್ಲೀಷಾಗ ನೋಡಿದಾರ, ಆದರೆ ಇಂಗ್ಲೀಷ್ ಬಿಡ್ತಿದ್ದೆ ನೀವು ಇರ್ತೀವಿ. ನೀವು ಫಸ್ಟ್ ನೀವು ಕಂಫರ್ಟ್ ಜೋನ್ ಇರ್ತಲ್ಲ ಅದ್ರಾಗ ನೋಡೋದು ಲ್ಯಾಂಗ್ವೇಜ್ಗಳು, ಕಂಫರ್ಟೇಬಲ್ ಲ್ಯಾಂಗ್ವೇಜ್ಗಳು ನೋಡ್ಬಿಟ್ಟು ಇಂಗ್ಲೀಷ್ ಕಲಿಬೇಕಂತಂದ್ರೆ ನೀವು ಫಸ್ಟ್ ಇಂಗ್ಲೀಷ್ ನೋಡ್ಬೇಕು. ಕಂಫರ್ಟ್ ಜೋನ್ ಬರಬೇಕು. ಫಸ್ಟ್ ನೀವು ಇಂಗ್ಲೀಷ್ ಕಲಿಬೇಕಂತಂದ್ರೆ ಅದ್ರಲ್ಲಿ ಬಿಡ್ಬೇಕು. ಫಸ್ಟ್ ನಿಮ್ಮ ಲ್ಯಾಂಗ್ವೇಜ್ ಕಂಫರ್ಟ್ ಲ್ಯಾಂಗ್ವೇಜ್, ನೀವು ಈ ಕನ್ನಡ ಕಂಫರ್ಟ್ ಲ್ಯಾಂಗ್ವೇಜ್ ಅದ ಅದನ್ನು ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಇಂಗ್ಲೀಷಲ್ಲಿ ನೋಡೋಕೆ ಟ್ರೈ ಮಾಡಬೇಕು. ನೀವು ಇಂಗ್ಲೀಷ್ ನೋಡಿದ್ರೆ ನಿನಗೆ ಬೋರ್ ಆಗ್ತದೆ. ಬಟ್ ಅಂದರೆ ನೀವು ಕಲಿಬೇಕಂತಂದ್ರೆ ಯು ಮಸ್ಟ್ ಬಿ ವಾಚ್ ಎವ್ರಿ ಡೇ ಒಂದು ವಿಡಿಯೋ. ಸೆಕೆಂಡ್ ಪಾಯಿಂಟ್, talk every day 5 minutes with your friends in English. ನಿಮ್ಗೆ ಎಷ್ಟೇ ಇಂಗ್ಲೀಷ್ ಬರಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು ಇಂಗ್ಲೀಷಲ್ಲಿ. ಟ್ರೈ ಮಾಡು. ನೀನು ಆಡ್ತೀವಿ ಬಿಡ್ತೀವಿ ಸೆಕೆಂಡ್ರಿ, ಫಸ್ಟ್ ಟ್ರೈ ಮಾಡ್ಬೇಕು. ನೀನು ಯಾವ ಥರ ಅಂತಂದರೆ ನಿಮ್ಗೆ ಒಂದು 4-5 ವರ್ಡ್ಸ್ ಬರುತ್ತೆ. ಕೆಲವೊಬ್ಬರಿಗೆ ಇಂಗ್ಲೀಷ್ ವರ್ಡ್ಸ್ ಬರ್ತಿದೆ, ಬಟ್ ಅದನ್ನು ಎಕ್ಸಿಕ್ಯೂಟ್ ಆಗಿ ಎದುರು ಕೂಡ ಮಾತಾಡೋಲ್ಲ, ಕಾನ್ಫಿಡೆನ್ಸ್ ಇರಲ್ಲ. ನೀವು ಇಂಗ್ಲೀಷ್ ಬಂದರೂ ಕೂಡ ಅದನ್ನು ಬರಬೇಕು. ಅದನ್ನು ಬರ್ಬೇಕಾದ್ರೆ ಡೈಲಿ ಇಂಗ್ಲೀಷಲ್ಲಿ ಮಾತಾಡೋದು ಟ್ರೈ ಮಾಡಬೇಕು. ನೀವು ಬರಲಿ ಬಿಡಿ. ಅದೇ ಬಿಟ್ಟು ಇನ್ನೊಂದು ನಿಮ್ಮ ಬೆಸ್ಟ್ ಎಕ್ಸಾಂಪಲ್ ನಾ ಇಂಗ್ಲೀಷ್ ಕಲಿಯೋಕೆ ಹೆಂಗೆ ಕೊಡ್ಬೇಕು ಅಂತಂದ್ರೆ AI. ಈಗ ಜನ ಚಾಟ್ GPT ಅದಲ್ಲ, ಅದಕ್ಕೆಲ್ಲ ಅಸಿಸ್ಟೆಂಟ್ ಬರ್ತಿದೆ, AI ಅಸಿಸ್ಟೆಂಟ್. ಅದನ್ನು ಯೂಸ್ ಮಾಡ್ಕೊಂಡು ಡೈಲಿ ಅದ್ರ ಜೊತೆ ಮಾತಾಡ್ಬೇಕು. ಏನಾದರೂ ವಾಟ್ ಎವರ್ ಯು ವಾಂಟ್ ಟಾಕ್ ವಿತ್ ದಟ್. ಆ ಟೂಲಿಂದ ನೀ ಡೈಲಿ ಇಂಗ್ಲೀಷ್ನಲ್ಲಿ ಮಾತಾಡೋದಲ್ಲ, ಡೈಲಿ ಸ್ವಲ್ಪ ಮಾತಾಡ್ತಾ ನೀವು ಹೆಂಗೆ ಬರ್ತಾರೋ ಹಿಂಗೆ ಮಾತಾಡೋ ಸರ್. ಎಷ್ಟು ಇಂಗ್ಲೀಷ್ ಆಗಿದೆ, ಎಷ್ಟು ಪೂವರ್ ಇಂಗ್ಲೀಷಲ್ಲಿ, ದಟ್ ವಿಲ್ ಬಿ ಇನ್ಕ್ರೀಸ್ ಯುವರ್ ಫ್ಲೂಯೆನ್ಸಿ. But that need a consistency and discipline. After that it will happen. ನೀ ಆ ಥರ ಎವ್ರಿ ಡೇ ಒಂದು 5 minutes ನೀ ಇಂಗ್ಲೀಷ್ದಾಗ AI ಟೂಲ್ ಜೊತೆ ಮಾತಾಡೋದಲ್ಲ, ಯು ವಿಲ್ ಬಿ ಫ್ಲೂಯೆಂಟ್ ಇನ್ ಆಫ್ಟರ್ 6 months ಗ್ಯಾರಂಟಿ. ನೀ ಡೈಲಿ 5 ನಿಮಿಷ ನೀನು ಒಂದೇನು ಚಾಟ್ ಮಾಡ್ಕೊ, ಏನೇನೋ ಮಾಡ್ಕೊ, ಎವ್ರಿ ಡೇ ನೀವು ಮಾತಾಡು. ಇವತ್ತು ನಾನು ಮಾತಾಡಿದ್ದೀನಿ ಇಲ್ಲ ಅಂತ, ಆ ಥರ 6 ತಿಂಗಳು ನೀನು ಇಂಗ್ಲೀಷ್ನಲ್ಲಿ ಮಾತಾಡೋದು ಅಂತ ಅನ್ಕೊ. ಇದರಲ್ಲಿ ಚಾಟ್ GPT ಜೊತೆ ಯಾರ ಜೊತೆಗೆ ವಾಟ್ ಎವರ್ ಫ್ರೆಂಡ್ಸ್ ಜೊತೆ ಯಾರ ಜೊತೆ 6 ತಿಂಗಳು ಮಾಡಿದ್ರೆ ಇಂಗ್ಲೀಷ್ ಬರ್ತಾರೆ 100% ಗ್ಯಾರಂಟಿ. ಅದು ಮಾಡಬೇಕು. 5 ನಿಮಿಷ ಎವ್ರಿ ಮಾತಾಡಬೇಕು ಇಂಗ್ಲೀಷ್ನಲ್ಲಿ. ಯಾವ ಥರ ಅಂದರೆ ಇದು ಒಂದಕ್ಕೊಂದು ಅಟ್ಯಾಚ್ ಇದೆ. ಇಲ್ಲಿ ಇದನ್ನು ನೋಡ್ತಿರ್ಬೇಕು. ಇಲ್ಲಿ ನಾ ಹಾಕಿದ್ದೀನಿ ಯು ಮಸ್ಟ್ ಬಿ ವಾಚ್ ಇಂಗ್ಲೀಷ್ ವಿಡಿಯೋಸ್ ಅಂತ. ಇಲ್ಲಿ ಇಂಗ್ಲೀಷ್ ವಿಡಿಯೋ ನೋಡಿರ್ತಲ್ಲ, ಇವು ಒಂದು ಕೆಲವೊಂದು ವರ್ಡ್ಸ್ಗಳಿಗೆ ಗೊತ್ತಿರೋವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಅಲ್ಲೇ ಅಲ್ಲೇ ಕುಂತಿರ್ತಾವೆ. ಅವೇನಾಗ್ತಾವ ಅಂತಂದ್ರು ನೀ ಯಾವಾಗ ಮಾತಾಡ್ತಿರ್ತೋ ಆಟೋಮೆಟಿಕ್ಲಿ ಬಂದ್ಬಿಡ್ತು ನಿಮ್ಗೆ ಗಾಯ ಆಗುತ್ತೆ. ನಿಮಗೆ ಗೊತ್ತಿರಲ್ಲ ಆಟೋಮೆಟಿಕ್ ಅಂದರೆ ಆ ಸಿಚುವೇಶನ್ ಮ್ಯಾಚ್ ಆಗ್ತಾ ಇರೋ ಬಟ್ ಅದು ಆಟೋಮೆಟಿಕ್ ಹೊಟ್ಟೆ ಬರುತ್ತೆ ಮೈಂಡ್ ಅಂತ. ವರ್ಡ್ಸ್ಗಳು ಹಬ್ಬ ಅಂತ ನೀವು ಅನುಕೂಲ ಆಗ್ತದೆ. ಅದಕ್ಕೆ ನಾನು ಹೇಳೋದು, ಯು ಟಾಕ್ ಎವ್ರಿ ಡೇ 5 minutes ವಿತ್ ಯುವರ್ ಫ್ರೆಂಡ್ಸ್, ವಾಟ್ ಎವರ್ AI ಎನಿ ಟೂಲ್, ಅದನ್ನು ಮಾಡಬೇಕು. ಆಮೇಲೆ ಇದಾದಮೇಲೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್, make a video on yourself. Make it. Make Why am? huh? Why make it? Remove. Make a video on yourself. ಏನಂತಂದರೆ ಡೈಲಿ ಮಾತಾಡದೆ ನೀನು ಫಸ್ಟ್ ರೂಲ್ ಏನು, ಫಸ್ಟ್ ರೂಲು ನೀ ಇಂಗ್ಲೀಷ್ದಾಗ ವಿಡಿಯೋ ನೋಡ್ಬೇಕಂತ. ಅದಾಯಿತು.
ಆಮೇಲೆ ಸೆಕೆಂಡ್ ರೂಲು ಫ್ರೆಂಡ್ಸ್ ಫ್ರೆಂಡ್ ಜೊತೆ ಮಾತಾಡೋದು. ಅದಾದ್ಮೇಲೆ ನೀನು ಸಿಂಗಲ್ ಆಗಿ ಯಾವಾಗಲೇ ನೀ ಇಲ್ಲೇ ಮಾತಾಡ್ತಿಲ್ಲ ನಿಮ್ಮ ಫ್ರೆಂಡ್ ಜೊತೆ ಹೋಗಲಿ. ಸೆಕೆಂಡ್ ನಿಮ್ಮ ಕ್ಯಾಮ್ರಾ ಇರ್ತಲ್ಲ, ಕ್ಯಾಮ್ರಾ ಇಟ್ಕೊಂಡು ಎವ್ರಿ ಡೇ 2 ಮಿನಿಟ್ಸ್ ವಿಡಿಯೋ ರೆಕಾರ್ಡ್ ಮಾಡೋದು. ನೀ ಹೆಂಗೆ ಯಾವ ಥರ ಮಾತಾಡ್ತೀನಿ, ನೀ ಯಾವ ಥರ ಮಾತಾಡ್ತೀವಿ ಅವ್ರ ಜೊತೆ, ನಿಮ್ಮದು ಯಾವ ಥರ ಕಾನ್ಫಿಡೆನ್ಸ್ ಅದ, ಇದು ಸೆಲ್ಫ್ ಕಾನ್ಫಿಡೆನ್ಸ್ ಯಾವ ಥರ ಸ್ಟೇಜ್ ಕರೇಜ್ ಅದ, ಯಾವ ಥರ ನೀವು ಕ್ಯಾಮ್ರಾ ಫ್ರಂಟ್ ಅಷ್ಟು ಮಾತಾಡ್ತೀವಿ ಅಂತ ಈಸ್ ಆಲ್ ಓವರಾಲ್ ಡಿಪೆಂಡ್ ಆನ್ ಯುವರ್ ಹೌ ಈಸ್ ಯುವರ್ ಕಾನ್ಫಿಡೆನ್ಸ್. ಅವು ಎರಡು ಅದಲ್ಲ, ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್. ನಿನ್ನ ವೊಕ್ಯಾಬ್ಯುಲರಿ ನಿನ್ನ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ತಾವೆ. ಇದರಲ್ಲಿ ಮೇಕ್ ಎ ವಿಡಿಯೋ ಆನ್ ಯುವರ್ ಸೆಲ್ಫ್, ಇಟ್ ವಿಲ್ ಬಿ ಇಂಪ್ರೂವ್ ಯುವರ್ ಕಾನ್ಫಿಡೆನ್ಸ್, ಇಟ್ ವಿಲ್ ಬಿ ಇಂಪ್ರೂವ್ ಯುವರ್ ಸ್ಟೇಜ್ ಕರೇಜ್. ಇವೆರಡು ಇಂಪಾರ್ಟೆಂಟ್. ಇಂಗ್ಲೀಷ್ನ ಮಾತಾಡಬೇಕಾದ್ರೆ ಸ್ಟೇಜ್ ಕರೇಜ್, ಕಾನ್ಫಿಡೆನ್ಸ್, ದಿಸ್ ಟೂಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಹೇಳ್ತಾರೆ ಇದೊಂದು ಮೇಕ್ ಎವ್ರಿ ಡೇ ವಿಡಿಯೋ ಐತಲ್ಲ, ಡೈಲಿ 2 ಮಿನಿಟ್ಸ್ ವಿಡಿಯೋ ಮಾಡ್ತೀನಿ. ನೀನೇ ರೆಕಾರ್ಡ್ ಮಾಡ್ಬೇಕು, ಸೆಲ್ಫ್ ರೆಕಾರ್ಡ್. ಕ್ಯಾಮ್ರಾ ಅಂತಲ್ಲ, ಎಲ್ಲಾದರೂ ಹುಡುಗ ಕ್ಯಾಮ್ರಾ ಸಮಯ ಯು ಮೇಕ್ ಆನ್ ಪರ್ಫಾರ್ಮ್ ದ ಕ್ಯಾಮ್ರಾ. ನೀನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದೆ ಅಂದರೆ ನೀನು ಯಾವ ಥರ ಮಾತಾಡ್ತೀಯ, ನೀ ಎಲ್ಲಿ ಮಿಸ್ಟೇಕ್ ಮಾಡ್ತೀಯ, ವೇರಿ ಫೆಲ್ಟಿಂಗ್ ಡೌನ್, ವೇರಿ ವಾಟ್ ಈಸ್ ಯುವರ್ ಪ್ರಾಬ್ಲಮ್. ಇಟ್ ವಿಲ್ ಬಿ ಆಫ್ಟರ್ ದ ವಿಡಿಯೋ ಇವೆನ್ ಯು ವಾಚ್ ಡನ್ ಯು ವಿಲ್ ಬಿ ಫೈಂಡ್ ವಾಟ್ ಈಸ್ ಯುವರ್ ಮಿಸ್ಟೇಕ್. ಆ ವಿಡಿಯೋ ಮಾಡ್ತಿಲ್ಲ, ಆ ವಿಡಿಯೋ ಮಾಡ್ಬೇಕು, ನಿಮಗೂ ಆ ವಿಡಿಯೋ ರಿಟರ್ನ್ ನೋಡ್ಬೇಕು. ನೋಡ್ಕೇಸಿ ಎಲ್ಲಿ ನೀವು ಪ್ರಾಬ್ಲಮ್ ಆಗತ್ತದ, ಏನು ನಿನ್ನ ಪ್ರಾಬ್ಲಮ್ ಅದ ಅದನ್ನ ಅರ್ಥ ಮಾಡ್ಬೋದು. ಈಗ ಒಬ್ಬೊಬ್ಬರಿಗೆ ಇಂಗ್ಲೀಷ್ ಗ್ರಾಮರ್ ಬರ್ತದೆ, ಬಟ್ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನೀ ಯಾಕೆ ಕೂತಲ್ಲಿ ಸರಿಯಾಗಿ ಗ್ರಾಮರ್ ಇಂಗ್ಲೀಷ್ ಹೇಳುತ್ತೆ, ಇದು ಫಾಸ್ಟ್ ಟೆನ್ಸ್ ಎದಕ್ಕಂತಾರ, ಫ್ಯೂಚರ್ ಟೆನ್ಸ್ ಎದಕ್ಕಂತಾರ, ಇದು ಪ್ರೆಸೆಂಟ್ ಟೆನ್ಸ್ ಎದಕ್ಕಂತಾರ, ಇವೆಲ್ಲ ಗೊತ್ತದೆ ನನಗೆ. ಬಟ್ ಈಗ ನಾನು ಮಾತಾಡೋದಾದ್ರೆ ಮಾತಾಡಲ್ಲ. ಸೇಮ್ ನಾನು ಯಾರ ಜೊತೆ ಹೋಗಿ ಮಾತಾಡಿ ಇಂಗ್ಲೀಷ್ ಹೇಳ್ತಾರೆ, ಅವಾಗ ಮಾತಾಡಲ್ಲ, ಅವಾಗ ಮೈಂಡ್ ಸ್ಟ್ರಕ್ ಆಗುತ್ತೆ. ಅದು ಯಾಕೆ ಆಗ್ತದೆ ಅಂತಂದರೆ ನಿಮ್ಮಲ್ಲಿ ಫಸ್ಟ್ ಅದು ಕಾನ್ಫಿಡೆನ್ಸ್ ಇಲ್ಲ. ನೀನು ಬರ್ತದೆ, ನಿಮ್ಮೆಲ್ಲ ನಾಲೆಜ್, ಬಟ್ ಅದು ಹೊರಗೆ ಬರ್ಬೇಕಂದ್ರೆ ನೀವು ಮಸ್ಟ್ ಹ್ಯಾವ್ ಬಿ ಕಾನ್ಫಿಡೆನ್ಸ್, ನರ್ವಸ್ನೆಸ್. ಇದನ್ನೆಲ್ಲ ರಿಮೂವ್ ಮಾಡ್ಬೇಕಂತಂದ್ರೆ ನೀವು ಏನು ಮಾಡ್ಬೋದು, ಮೇಕ್ ಎ ವಿಡಿಯೋ ಎವ್ರಿ ಡೇ ಸ್ವಲ್ಪ ಆನ್ ಅವರ್ ಯುವರ್ ಟಾಕ್. ಇದನ್ನು ಮಾಡ್ಬೇಕಂತಂದ್ರೆ ನಿನ್ನ ಸ್ಟೇಜ್ ಕರೇಜು, ನಿನ್ನ ಕಾನ್ಫಿಡೆನ್ಸ್, ದೋಸ್ ಆಲ್ ಬೋತ್ ಆಫ್ ಬೂಸ್ಟೆಡ್, ಅವೆರಡು ಬೂಸ್ಟ್ ಆಗ್ಬೇಕು. ಆಮೇಲೆ ನಿಮ್ಮಲ್ಲಿ ಸ್ವಲ್ಪ ಇಂಗ್ಲೀಷ್ ಇರ್ಬೇಕು, ನೀ ಕ್ಯಾನ್ ಈಸಿಲಿ ಟಾಕ್ ವಿತ್ ಎನಿ ಒನ್. ನಿನ್ನ ಕಾನ್ಫಿಡೆನ್ಸ್ ಬಂತಲ್ಲ, ನೀನು ಸ್ವಲ್ಪ ಇಂಗ್ಲೀಷ್ ನೀವು ಮಾತಾಡ್ಬೋದು, ಆ ಥರ ಕಾನ್ಫಿಡೆನ್ಸ್ ಬರ್ತದೆ. ಅದಕ್ಕೋಸ್ಕರ ಥರ್ಡ್ ಪಾಯಿಂಟು ಮೇಕ್ ಆನ್ ವಿಡಿಯೋ ಆನ್ ಯುವರ್ ಸೆಲ್ಫ್. ಇವು 3 ಪಾಯಿಂಟ್ಸ್ ಬರೋದು. ಈ 3 ಪಾಯಿಂಟ್ಸ್ ಮಾಡಿದ್ರೆ ಯು ನೀಡ್ ಓನ್ಲಿ ಕನ್ಸಿಸ್ಟೆನ್ಸಿ. ಈ 3 ಪಾಯಿಂಟ್ನಿ ಕನ್ಸಿಸ್ಟೆನ್ಸಿ 6 ಮಂತ್ಸ್ ಯು ವಿಲ್ ಡೂ ಇಟ್, ಯು ಕ್ಯಾನ್ ಅಚೀವ್ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್. ಇಂಗ್ಲೀಷ್ ಇಸ್ ನಾಟ್ ದಟ್ ಮಚ್ ಹಾರ್ಡ್ ಯು ಥಿಂಕಿಂಗ್, ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್. ಸರ್ ಈಗ ಮೊಬೈಲ್ ವಿಡಿಯೋ ಮಾಡಬೇಕಂದ್ರೆ ವಿಡಿಯೋ ಕನ್ನಡ ಮುಂದೆ ಮಾಡ್ಬೋದು. ಕನ್ನಡ ಮುಂದೆ ಮಾಡೋದಕ್ಕಿಂತ ಮೊಬೈಲಲ್ಲಿ ಮಾಡಿ. ಕನ್ನಡ ಮುಂದೆ ಬೇರೆ ಮುಂದೆ ಮಾಡ್ಬೋದು, ಬಟ್ ಅದು ಆ ಕ್ಷಣಕ್ಕೆ ಮಾತ್ರ ನಿಮ್ಗೆ ಗೊತ್ತಾಗೋದು. ನೀವು ಯಾವಾಗ ಮಾಡ್ತಾ ಇರ್ತಾರಲ್ಲ ಅವಾಗ ಮಾತ್ರ ಕಾಣುತ್ತೆ. ರಿಟರ್ನ್ ಆಗಿ ಆಮೇಲೆ ನೀವು ಅನಾಲಿಸಿಸ್ ಮಾಡೋಕ್ಕೆ ಉಪಯೋಗ ಸಿಗಲ್ಲ. ಅದಕ್ಕೋಸ್ಕರ ನಾನು ಸಜೆಷನ್ ಏನಂತಂದರೆ ವಿಡಿಯೋ ರೆಕಾರ್ಡ್ ಮಾಡಿ, ಮೊಬೈಲಲ್ಲಿ ರೆಕಾರ್ಡ್ ಮಾಡಿ, ಆಮೇಲೆ ಅದು ರಿವಾಚ್ ಮಾಡಿ. ವೇರ್ ಯು ಫೆಲ್ಟಿಂಗ್ ಡೌನ್, ವೇರ್ ಯು ಫಸ್ಟ್ ಡೇ ಟು 1 week or 1 month changes you will be find your mistakes on first week, on your last week. ಒಂದು ಈಗ ಈ ವೀಕ್ ಸ್ಟಾರ್ಟ್ ಮಾಡಿರ್ತೀಯ, 1 month ಇದು ಫಸ್ಟ್ ಮಂತ್ ಸ್ಟಾರ್ಟಿಂಗ್, ಫಸ್ಟ್ ಮಂತ್ ಫಸ್ಟ್ ವಿಡಿಯೋ ನೋಡು, ಆಮೇಲೆ ಈ ಮಂತ್ ಲಾಸ್ಟ್ ವಿಡಿಯೋ ನೋಡು. ಹೌ ಮಚ್ ಗ್ರೋತ್ ಆರ್ ಕಮಿಂಗ್ ಆನ್ ದೋಸ್ ಡೇಸ್, ಎಷ್ಟು ಡಿಫ್ರೆನ್ಸ್ ಇದೆ ಬಿಟ್ವೀನ್ ಫಸ್ಟ್ ವಿಡಿಯೋ ವಿತ್ ಯುವರ್ ಲಾಸ್ಟ್ ವಿಡಿಯೋ. ಅವಾಗ ಆ ವಿಡಿಯೋ ಎರಡು ನೋಡಿದ್ರೆ ನಿನ್ನೆ ಕಾನ್ಫಿಡೆನ್ಸ್ ಬರ್ತದೆ. ನಾ ಇಲ್ಲಿದ್ದೆ ಈ ಲೆವೆಲ್ದಾಗ ಇದ್ದಿದ್ದು, ನಾನು ಇಂಗ್ಲೀಷ್ ಈ ಲೆವೆಲ್ಗೆ ಬಂದು ಮೀನ್ಸ್ ಐ ವಿಲ್ ಬಿ ಇಂಪ್ರೂವ್ ಮೋರ್, ಐ ಹ್ಯಾವ್ ಟು ಇಂಪ್ರೂವ್ ಮೋರ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಅಚೀವ್ ಇಟ್. ಆ ಕಾನ್ಫಿಡೆನ್ಸ್ ಬರ್ತದೆ. ಆ ಕಾನ್ಫಿಡೆನ್ಸ್ ಬಂತಂದ್ರೆ ವಿಲ್ ಬಿ ಈಸಿಲಿ ಡೂ 6 month ವಿಡಿಯೋಸ್. ಆ ಕಾನ್ಫಿಡೆನ್ಸ್ ಬಂತಂದ್ರೆ ನಿಮ್ಮ ಮೇಲೆ ಭರವಸೆ ಬರ್ತದೆ. ನಾನು ಫೀಲ್ ಮಾಡೋಕ್ಕಾಗ್ತದೆ ಒಂದು ಪ್ಲೇಸ್. ಆಮೇಲೆ ನೆಕ್ಸ್ಟ್ 2-3 months ಆರಾಮ ಇಂಪ್ಲಿಮೆಂಟ್ ಮಾಡ್ಬೋದು. ಆದ್ರೆ ಯು ನೀಡ್ ಓನ್ಲಿ ಕನ್ಸಿಸ್ಟೆನ್ಸಿ. ನಾನು ಹೇಳೋದಂತೆ ಫಸ್ಟ್ ನೀನು 6 month ತೊಗೊಬೇಡ, ಏನು ತೊಗೊಬೇಡ, ಫಸ್ಟ್ ನೀನು ತೊಗೊಳ್ಳೋದು 1 month ಚಾಲೆಂಜ್ ತೊಗೊಳ್ಳಿ. ಡೇ 1 ಇನ್ನಂತ ಹಾಕು, ಡೇ 1 ವಿಡಿಯೋ ರೆಕಾರ್ಡ್ ಮಾಡು, ಅದನ್ನು ನೀನು ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬೋದು. ಯೂಟ್ಯೂಬ್, ಯಾಕಂದರೆ ಯಾರು ಬೇಡ ಬೇರೆ ಕಡೆ ಹಾಕೋಬೇಡ, ಯೂಟ್ಯೂಬ್ದಲ್ಲೇ ಹಾಕ್ಬೋದು. ಯೂಟ್ಯೂಬ್ದಾಗ ಒಂದು ಚಾನಲ್ ಮಾಡು, ಅಲ್ಲಿ ನೀವು ಯಾರು ಫ್ರೆಂಡ್ಸ್ ಇರೋಲ್ಲ ಏನಿರೋಲ್ಲ, ಯಾರು ನೋಡೋಲ್ಲ, ಯಾರು ನೋಡ್ತೀವಿ ಕೇಳೋರಿಲ್ಲ, ನಗೋರಿಲ್ಲ.
ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ಬೋದು, ಎಲ್ಲ ಸ್ಟೋರ್ ಇರ್ತದೆ. ನೀ ಯಾವಾಗ ಬೇಕು ಯಾವಾಗ ವಾಚ್ ಮಾಡ್ಬೋದು. ಮತ್ತು ನೀ ಯಾವಾಗ ನೀ ಮುಂದೆ ಮತ್ತು 2-3 ತಿಂಗಳು ಆದ್ಮೇಲೆ ಅವಾಗ ನೀ ರಿಟರ್ನ್ ವಾಚ್ ಮಾಡ್ಬೋದು. ನಾ ಇಲ್ಲಿದ್ದರೆ ಇಲ್ಲಿ ಬಂದವು, ಇವು ಇಲ್ಲಿ ಗ್ರೋತ್ ಬಂದಂತಂದ್ರು ಇನ್ನೊಂದು 1 ದಿನದಾಗ ಇಲ್ಲಿ ಬಂದವು, ಹಿಂಗೆ ಇನ್ನೊಂದು 3 ವೀಕ್ಸ್ದಾಗ ಹಿಂಗೆ ಹೈಯರ್ ಆಗ್ಬೋದು. ಈ ಥರ ನೀನು ಅನಾಲಿಸಿಸ್ ನೀನೇ ಮಾಡ್ಕೋಬೋದು, ಯಾರ್ದು ಹೆಲ್ಪ್ ಬೇಕಾದ್ರೆ. ಅದಕ್ಕೆ ಹೇಳ್ತಾರೆ ಇವು 3 ಮಾಡಬೇಕು. ಆಮೇಲೆ ಗ್ರಾಮರ್, ಇವು 3 ಫಸ್ಟ್ ಮಾಡಲ್ಲ, ಯು ವಿಲ್ ಬಿ ಕಾನ್ಫಿಡೆನ್ಸ್ ಇನ್ ವೆರಿ ಯುವರ್ ಟಾಕಿಂಗ್ ಇನ್ ಇಂಗ್ಲೀಷ್. ಆಮೇಲೆ ಗ್ರಾಮರ್, ಲಾಸ್ಟಲ್ಲಿ ಗ್ರಾಮರ್ ಈಸ್ ಇಂಪಾರ್ಟೆಂಟ್. ಗ್ರಾಮರ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ಬಿಗಿನರ್ಸ್ಗಳಿಗೆ ಫಸ್ಟ್ ನೀಡಿದ ಕಾನ್ಫಿಡೆನ್ಸ್ ವೊಕ್ಯಾಬ್ಯುಲರಿ ಅದು ಇಂಪಾರ್ಟೆಂಟ್ ಇರ್ತದೆ. ಆಮೇಲೆ ಒಂದು ಲೆವೆಲ್ ಹೋಗಿರ್ತೀವಿ ನಾವು ಪ್ರೊಫೆಷ್ನಲ್ ಆಗಿ ಇಂಗ್ಲೀಷ್ ಮಾತಾಡ್ಬೇಕಂತಂದರೆ ಯು ಹ್ಯಾವ್ ಟು ಬಿ ಮಸ್ಟ್ ಬಿ ನೀಡ್ ಇಂಗ್ಲೀಷ್ ಗ್ರಾಮರ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಲಾಸ್ಟ್ಲಿ ಇದು ಪಾಸ್ಟ್ ಟೆನ್ಸ್ ಹೋಗಿ ಫ್ಯೂಚರ್ ಟೆನ್ಸ್ ಹೋಗಿ ಪ್ರೆಸೆಂಟ್ ಟೆನ್ಸ್ ಆಗಿ ಈ ಥರ ಮಿಸ್ಟೇಕ್ ಆಗ್ಬೋದು. ಸ್ಟಾರ್ಟಿಂಗಲ್ಲಿ ಮಾಡ್ಬೋದು, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಯಾವಾಗ ಫ್ಲೂಯೆಂಟ್ ಇವೆಲ್ಲ ಮುಗಿಸ್ತಿರಲ್ಲ, ಲಾಸ್ಟಿಗೆ ಹೋಗಿ ನೀವು ಪ್ರೊಫೆಷ್ನಲ್ ಆಗಿ ಇಂಗ್ಲೀಷ್ನ ಮಾತಾಡ್ಬೇಕಂತಂದ್ರೆ ಗ್ರಾಮರ್ ಮಸ್ಟ್ ಇಂಪಾರ್ಟೆಂಟ್. ಗ್ರಾಮರ್ ಮೇಕ್ ಎ ವಿಡಿಯೋ ಆನ್ ಯುವರ್ ಸೈಡ್. ಅದೇ ನಾವು ವಿಡಿಯೋ ಮಾಡೋಕ್ಕೋಸ್ಕರ ಈಗ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಫ್ರೆಶ್ ಮೈಂಡ್ ಆಗಿ ಇರಬೇಕಾಗುತ್ತೆ. ಆದರೆ ಫ್ರೆಶ್ ಮೈಂಡ್ ಮಾಡೋದಕ್ಕಿಂತ ಫ್ರೆಶ್ ಮೈಂಡ್ ನನಗೆ ಗೊತ್ತಿರೋ ಪ್ರಕಾರ ನಾನು ಫ್ರೆಶ್ ಮೈಂಡ್ ಯಾವ ಥರ ವರ್ಕ್ ಮಾಡೋದು ಅಂತಂದರೆ ಯಾವಾಗ ಹೌ ಮಚ್ ಪ್ರಾಬ್ಲಮ್ಸ್ ಯು ಹ್ಯಾವ್ ಇನ್ ಯುವರ್ ಮೈಂಡ್, you have distraction, some another problems, life problems or family problems. ನಾನು ಹೇಳೋದೊಂದು ಸೊಲ್ಯೂಷನ್. ಆ ಟೈಮಿಗೆ ಏನು ಮಾಡ್ಕೋಬೇಡ, ನಿಮ್ದು ಇದೆಯಲ್ಲ ಫಸ್ಟ್ ಯು ಅವಾಯ್ಡ್ ಯುವರ್ ಫೋನ್ಸ್. ಫಸ್ಟ್ ಮೊಬೈಲ್ ಫೋನ್ಸ್, ನಿಮ್ಮ ಮೊಬೈಲ್ ಫೋನ್ಸ್ಗಳನ್ನು ನಿಮ್ಮಿಂದ ದೂರ ಮಾಡಿ. ಫಸ್ಟ್ ಯು ವಾಂಟ್ ಟು ಫೋಕಸ್ ಆನ್ ಒನ್ ಪರ್ಟಿಕ್ಯುಲರ್ ಸ್ಟೇಜ್, ಪರ್ಟಿಕ್ಯುಲರ್ ಐಟಮ್, ಪರ್ಟಿಕ್ಯುಲರ್ ಒನ್ ರೋಲ್ ಮೀನ್ಸ್ ಫಸ್ಟ್ ಯು ಅವಾಯ್ಡ್ ಯುವರ್ ಮೊಬೈಲ್ ಫೋನ್ಸ್. Mobile phones are there distracting your goals, distracting your what you want in your life. Focus. ಇದನ್ನೆಲ್ಲ ಡಿಸ್ಟ್ರಾಕ್ಟ್ ಮಾಡ್ತಿರೋ ಮೊಬೈಲ್ ಫೋನ್ಸ್. ಯು ಕುಡಂಟ್ ಕಂಟ್ರೋಲಿಂಗ್ ಯುವರ್ ಮೈಂಡ್. ನೀವು ಕಂಟ್ರೋಲ್ ಮಾಡ್ಕೊಂಡು ಅನ್ಕೋತೀರಿ ನಿಮ್ಮ ಮೈಂಡ್, ಬಟ್ ಯು ಕಾಂಟ್ ಕಂಟ್ರೋಲಿಂಗ್ ಯುವರ್ ಮೈಂಡ್. ನೀವು ಎಷ್ಟು ಟ್ರೈ ಮಾಡಿದ್ರು ಕೂಡ ನಿಮ್ಮ ಮೈಂಡ್ ಕಂಟ್ರೋಲ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತೇನೆ ನಾನು, ಒಮ್ಮೆಗೆ ನೀವು ಕಂಟ್ರೋಲ್ ಇವತ್ತಿನ ದಿವಸ ನಾನು ಫೋನೇ ಯೂಸ್ ಮಾಡೋದು ಅಂತ ಆ ಥರ ಮಾಡಿದೆ ಆಗಲ್ಲ. You day by day decrease your mobile phone using screen time. ನೀವು ಡೈಲಿ ನಿಮ್ಮ ಫೋನ್ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡ್ಕೊಂಡು ಹೋದಂದರೆ ಒನ್ ಡೇ ಯು ವಿಲ್ ಬಿ ಕಂಟ್ರೋಲ್ ಯುವರ್ ಮೊಬೈಲ್ ಸ್ಕ್ರೀನ್ ಅವರ್. ಇಟ್ಸ್ ಹ್ಯಾಪನ್. ನೀವು ಹೇಳಿದ್ರೆ ಇವಾಗ ಫೋಕಸ್ ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ತಿರೋ ಒಂದೇ, ಫಸ್ಟ್ ನೀವು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿರ್ತಿಲ್ಲ ಆ ಟೈಮ್ ಒಂದು ಸ್ಕೆಡ್ಯೂಲ್ ಫಿಕ್ಸ್ ಮಾಡಿ, ಈ ಟೈಮಲ್ಲಿ ನಾನು ವಿಡಿಯೋ ಮಾಡ್ಬೇಕಂತ. ಆ ವಿಡಿಯೋ ಫಿಕ್ಸ್ ಮಾಡಿದ್ಮೇಲೆ ಅದಕ್ಕಿಂತ ಮುಂಚೆ 10 ನಿಮಿಷ ಮೊದಲು ಮೊಬೈಲ್ ಫೋನ್ನ ಸೈಲೆಂಟ್ ಮಾಡಿ, ಸೈಲೆಂಟ್ ಬಿಡಿ, ಏರೋಪ್ಲೇನ್ ಹಾಕಿ. ನೋ ಮೆಸೇಜ್, ನೋ ಎನಿ ಚಾಟ್ಸ್, ನೋ ಇಂಟರ್ನೆಟ್, ನೋ ಎನಿ ಸೋಷಿಯಲ್ ಮೀಡಿಯಾಸ್. ಯು ಪುಟ್ ಯುವರ್ ಮೊಬೈಲ್ಸ್ ಆನ್ ಸಮ್ವೇರ್. ಆಮೇಲೆ ಯು ಗೆಟ್ ಅಪ್ ಆ್ಯಂಡ್ ಟೇಕ್ ಎ ಶವರ್, ಕೋಲ್ಡ್ ಶವರ್. ನನಗೆ ಗೊತ್ತಿರೋ ಪ್ರಕಾರ ಹಾರ್ಮೋನ್ಸ್ ಮೈಂಡ್ನಲ್ಲಿ ಯಾವಾಗ ನೀವು ಕೋಲ್ಡ್ ಶವರ್ ತೆಗಿತೀರಲ್ಲ, ಪಾಸಿಟಿವ್ ಹಾರ್ಮೋನ್ಸ್, ಗುಡ್ ಹಾರ್ಮೋನ್ಸ್ ಮೈಂಡ್ನಲ್ಲಿ ಇದು ಆಗ್ತವೆ, ಪ್ರೊಡ್ಯೂಸ್ ಆಗ್ತವೆ. ಅದು ಪ್ರೊಡ್ಯೂಸ್ ಆಗೋದ್ರಿಂದ ವಿಲ್ ಬಿ ಫೀಲ್ ಮೋಟಿವೇಟ್. ಅದರಿಂದ ನಿಮ್ಮ ಮೋಟಿವೇಶನ್ ಏನೋ ಉತ್ಸಾಹ ಬರುತ್ತೆ, ಎಂತೋರ್ಸಿ ಅಷ್ಟೇ. ಅದರಿಂದ ನೀವು ಈಸಿಯಾಗಿ ನೀವು ಕಾನ್ಫಿಡೆಂಟಾಗಿ ವಿಡಿಯೋ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಹಂಗೆ ನೀವು ಮಲಗಿರ್ತೀರ, ಹಂಗೆ ಯಾರು ಬಂದು ಸ್ವಲ್ಪ ಮುಖ ತೊಗೊಂಡು ಬಂದಿರ್ತಾರೆ, ಅದರಲ್ಲಿ ಮೈಂಡಲ್ಲಿ ಅದೇ ಹೋಗ್ತಾ ಇರುತ್ತೆ. ನೀವೇನೋ ಹಳೆ ಥಾಟ್ಸ್ಗಳು ದೋಸ್ ಆಲ್ ವಿಲ್ ಬಿ ಯು ಕಂಟ್ರೋಲ್, ವಾಂಟ್ ಟು ಕಂಟ್ರೋಲ್, ಯು ಟೇಕ್ ಎ ಶವರ್. ನೀವು ಸ್ನಾನ ಯಾವಾಗ ಮಾಡ್ತಿರಲ್ಲ ಕೋಲ್ಡ್ ನೀರಿಂದ, ಅವಾಗ ನಿಮ್ಮ ಮೈಂಡ್ ವಿಲ್ ಬಿ ಏನಂತಾರೆ ಫ್ರೀಸ್ ಆಗಿ ಎಲ್ಲ ಥಾಟ್ಸ್ಗಳೆಲ್ಲ ಹೋಗ್ಬಿಡ್ತವೆ. ಅದಕ್ಕೋಸ್ಕರ ಹೇಳ್ತಿರೋದು ಫಸ್ಟ್ ಒಂದು ಶವರ್ ತಗೊಳ್ಳಿ, ಸೆಕೆಂಡ್ ಒಂದು ಮೊಬೈಲ್ ಅವಾಯ್ಡ್ ಮಾಡಿ. ಆಮೇಲೆ ಯು ವಾಂಟ್ ಟು ಮೋರ್ ಕಾನ್ಫಿಡೆನ್ಸ್ ಅಂದರೆ ಯು ವಿಲ್ ಬಿ ಅಡಾಪ್ಟ್ ಸಮ್ ಮೋರ್ ಹ್ಯಾಬಿಟ್ಸ್ ಆನ್ ಯುವರ್ ಡೈಲಿ ರೂಟೀನ್. ಇನ್ನೊಂದು ಏನಂತಂದರೆ ನೀವು ಏನೇ ಮಾಡ್ತೀರ ಡೈಲಿ ಅದು ಏನೇನು ಮಾಡ್ತೀರ ಅಂತ ನಿಮ್ಗೆ ಗೊತ್ತಿರಬೇಕು. ನಾಳೆ ಯು ಎವ್ರಿ ಡೇ ನೈಟ್ ನಾಳೆ ಏನು ಮಾಡಬೇಕು ಅಂತ ನೀವು ಇವತ್ತು ಡಿಸೈಡ್ ಮಾಡಿರ್ಬೇಕು ನೈಟಲ್ಲಿ. ಇವತ್ತು ನಾಳೆ ನಾನು ಇದನ್ನು ಮಾಡಬೇಕು, ಅದಕ್ಕೋಸ್ಕರ ಇವತ್ತು ನಾ ಇದನ್ನು ರೆಡಿ ಮಾಡಿರ್ಬೇಕು. ನಾಳೆ ಏನೋ ಬೇರೆ ಪ್ರೋಗ್ರಾಮ್ ಇದೆ, ಬೇರೆ ಟೀಚಿಂಗ್ ಕ್ಲಾಸ್ ಇದೆ, ಏನೇ ಇರಲಿ ವಾಟ್ ಎವರ್, ನಾನು ಇವಾಗಲೇ ರೆಡಿ ಮಾಡಿರ್ಬೇಕು. ನಾಳೆ ಐ ಹ್ಯಾವ್ ಟು ಮೂರೋ ದಿಸ್ ಸಾಂಗ್ ಇಂಗ್ಲೀಷ್ ರೆಡಿ ಮಾಡಿಟ್ಟಿರ್ಬೇಕು. ಅಂದರೆ ಯುವರ್ ಮೈಂಡಿಗೆ ಆಲ್ರೆಡಿ ಮೆಸೇಜ್ ಹೋಗಿರುತ್ತೆ ನಾಳೆ ಏನು ಮಾಡ್ಬೇಕಂತ. ಬೆಳಿಗ್ಗೆ ಆದ ತಕ್ಷಣ ಅದ್ರ ಬಗ್ಗೆ ಥಿಂಕ್ ಮಾಡ್ತೀನಿ. ಇಲ್ಲ ಅಂತಂದರೆ ಯು ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ ಫಾರ್ ಟುಮಾರೋ ಮೀನ್ಸ್ ಯು ವಿಲ್ ಬಿ ನಾಟ್ ಟು ಡೂ ಎನಿಥಿಂಗ್ ಟುಮಾರೋ. ಫಸ್ಟ್ ಯು ನೀಡ್ ಎ ಪ್ಲ್ಯಾನ್ ಫಾರ್ ಯುವರ್ ಟುಮಾರೋ. ಆಮೇಲೆ ಫೋಕಸ್ ಆದಮೇಲೆ ವಿಲ್ ಬಿ ಶೂಟ್ ಯುವರ್ ವಿಡಿಯೋ ಆ್ಯಂಡ್ ಯು ಕಮ್ ಆನ್ ಟ್ರ್ಯಾಕ್. ಆಫ್ಟರ್ ದಟ್ more difficult one means
ನಾಟ್ ಭಾಳ ಡಿಫಿಕಲ್ಟ್ ಅದು ಮಾಡೋದು. ಕನ್ಸಿಸ್ಟೆನ್ಸಿ ಇಟ್ಸ್ ವೆರಿ ಇದು ಅದಂತಲ್ಲ ಕನ್ಸಿಸ್ಟೆನ್ಸಿ ಅಂತಾರೆ. ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಕನ್ಸಿಸ್ಟೆನ್ಸಿ ಈಸ್ ದ ಕೀ ಟು ಸಕ್ಸಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಕನ್ಸಿಸ್ಟೆನ್ಸಿ ಈಗಾಗುತ್ತೆ ನೀವು ಏನಂತಾರೆ ಒಂದೇ ಇದರಲ್ಲಿ ಬ್ರೇಕ್ ಆಗೋದು. ನಿಮ್ದು ಡೈಲಿ ಕಂಟಿನ್ಯೂಸ್ ವಿಡಿಯೋ ಮಾಡೋದು ಬ್ರೇಕ್ ಆಗೋದು ಏಕಾಗ್ರತೆಯಿಂದ ಫೋಕಸ್ ಏಕಾಗ್ರತೆ ಫೋಕಸ್ ಕನ್ಸಿಸ್ಟೆನ್ಸಿ ನಿಲ್ಲದೆ ಮಾಡೋದಕ್ಕೆ ಎಲ್ಲ ಕನ್ಸಿಸ್ಟೆನ್ಸಿ ಅಂತ ಇಂಗ್ಲೀಷ್ನಾಗ. ಇದೆಲ್ಲ ನೀವು ಮಾಡೋದಂದರೆ ನೀವು ಮಸ್ಟ್ ಬಿ ಕನ್ಸಿಸ್ಟೆನ್ಸಿ. ನೀವು ಇವತ್ತು ಒಂದೇ ಸ್ಟಾರ್ಟಿಂಗ್ ಇವತ್ತು ಡೇ ನಿಮ್ಮದು ಇವತ್ತು ಮೋಟಿವೇಟ್ ಫೀಲ್ ಆಗ್ತೀರಾ, ಇವತ್ತು ಏನೋ ಮೋಟಿವೇಶನ್ ನೋಡ್ರಿ ಇವತ್ತು ಸ್ಟಾರ್ಟ್ ಮಾಡ್ತೀರಾ. ಟುಡೇ ಯು ಸ್ಟಾರ್ಟ್ ದ ಸೆಷನ್. ಐ ವಾಂಟ್ ಟು ಲರ್ನ್, ಐ ವಿಲ್ ಲರ್ನ್ ಇಂಗ್ಲೀಷ್ ಇನ್ ಫ್ಯೂ ಮಂತ್ಸ್ ಅಂತ ಆಗ್ಬಿಡ್ತಾರೆ. ನೀವು ಹಾಕಿದ್ರೆ ಇವತ್ತು ಒಂದಿನ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಆ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಹೋಯ್ತೀವಲ್ಲ ನಾವು 1 ಮಂತು 2 ಮಂತು 3 ಮಂತ್ ಅಂತ, ಅದು ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಬಿಲ್ಡ್ ಎ ಸಕ್ಸಸ್. ಎಕ್ಸಾಂಪಲ್ ಹೆಂಗೆ ಗೊತ್ತಾ, ಹಿಂಗೆ ನೀವು ನೋಡಿರ್ಬೋದು ಎಲ್ಲರೂ ಒಂದು ಹನಿ ಬಿದ್ದು ಕಲ್ಲು ಕೂಡ ಕರ್ಗೋಗುತ್ತೆ. ಆ ಥರ ಒಂದು ಹನಿಯಲ್ಲಿ ಎಷ್ಟು ಪವರ್ ಇದೆ ಅಂತಂದರೆ ಅದು ಹಲವಾರು ವರ್ಷದಿಂದ ಒಂದೇ ಕಲ್ ಮೇಲೆ ಬಿದ್ದು ಆ ಕಲ್ಲು ಕೂಡ ಸೌದೋಗುತ್ತೆ. ಆ ಥರ ಕನ್ಸಿಸ್ಟೆನ್ಸಿ. ವಾಟ್ ಎವರ್ ಯು ಡೂ ಇನ್ ಎನಿ ವರ್ಕ್ ಇನ್ ದಿ ವರ್ಲ್ಡ್, you will doing with consistency, discipline means you will be successful one day definitely. No one break your success, no one can't take your success. ನಿಮ್ಮ ಜೀವನದಲ್ಲಿ ನೀವು ಏನೇ ಮಾಡಿ ಕನ್ಸಿಸ್ಟೆನ್ಸಿ ಅಂತಂದ್ರೆ ಮಾಡ್ತಾ ಇದ್ದೀರ ಅಂದರೆ ಇವತ್ತಂದ್ರೆ ನಾಳೆ ನಿಮ್ಮ ಹಾರ್ಡ್ ವರ್ಕ್ಗೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗುತ್ತೆ. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಇಸ್ ಕೀ. ವಾಟ್ ಎವರ್ ಯು ವಾಂಟ್ ಟು ಲರ್ನ್ ಎನಿಥಿಂಗ್ you need consistency ಒಂದಿದ್ರೆ ಸಾಕು, you can easily achieve anything. ಅದಕ್ಕೋಸ್ಕರ ಹೇಳ್ತಾರೆ ನಾವು, ನೀವು ಇಂಗ್ಲೀಷ್ ದೊಡ್ಡ ಮಾತಲ್ಲ, you need only consistency for 6 months. ಆ ತಿಂಗಳು ಹಂಗಲ್ಲ ಅಂತ ಕೇಸಿ ನೀವು ಕನ್ಸಿಸ್ಟೆನ್ಸಿ ಆಗಿ ನಾ ಹೇಳಿರೋ ಈ 3 ಪಾಯಿಂಟ್ ಮಾಡಿ ಸಾಕು. you will be able to talk with anyone with confidence, not in nervousness. ಈಗ ನಾನು ಈಗ ಮಾತಾಡ್ತೀನಿ ಅಂದರೆ ಇದು ಮೇಂಟೈನ್ಸ್ ಇನ್ ಲಾಟ್ಸ್ ಆಫ್ ಸ್ಟೋರಿ ವಿತ್ in my life. I suffered those all. Means also I am not talking here. That means I tell to everyone, consistency is the most important for everyone. Whatever. ನಿಮ್ಮ ಸಕ್ಸಸ್ ಬೇಕಂದ್ರೆ ನಿಮ್ಗೆ ಏನು ಗ್ರೋತ್, ಯು ಲರ್ನ್ ಇಂಗ್ಲೀಷ್, ಯು ವಾಂಟ್ ಟು ಸಕ್ಸಸ್ ಇನ್ ಬಿಸ್ನೆಸ್, ಯು ವಾಂಟ್ ಟು ಸಕ್ಸಸ್ ಇನ್ ಎನಿವೇರ್ ಎವ್ರಿವೇರ್, ವಾಟ್ ಎವರ್, ಯು ಮಸ್ಟ್ ನೀಡ್ ಕನ್ಸಿಸ್ಟೆನ್ಸಿ. ದಟ್ ವಾಸ್ ದಿ ಗ್ರೇಟೆಸ್ಟ್ ಮ್ಯಾನ್ ಟೋಲ್ಡ್ ಟು ಕನ್ಸಿಸ್ಟೆನ್ಸಿ ದ ಕೀ ಆಫ್ ಸಕ್ಸಸ್. ಅದಕ್ಕೋಸ್ಕರ ಹೇಳಿದ್ರು ಕನ್ಸಿಸ್ಟೆನ್ಸಿನೇ ಕೀ ಸಕ್ಸಸ್ ಅಂತ. ಅದಕ್ಕೋಸ್ಕರ ನೀವು ಇಂಗ್ಲೀಷ್ನ ಕಲಿಬೇಕಂದ್ರೆ ಯು ಮಸ್ಟ್ ಬಿ ಹ್ಯಾವ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ಯಾವತ್ತು ನೀವು ಕಲಿತಿರಲ್ಲ ಅಂತಂದರೆ ಏನೇ ಬೇರೆ ತೊಳೆದು ಬರುತ್ತೆ, ಇದನ್ನೇನು ಆಗಲ್ಲಪ್ಪ, ಈ ಥರ ಇಟ್ ನಾಟ್ ಪಾಸಿಬಲ್, ನನ್ನ ಕೈಲಿ ಆಗಲ್ಲ ಅಂತ ಏನಿಲ್ಲ. ವಾಟ್ ಎವರ್, ಯಾರು ಏನೇನೇ ಇದ್ದವರು ಏನೇನೋ ಆಗ್ತಾರೆ. ನೀವು ಇದನ್ನೊಂದು ಜಸ್ಟ್ ಲ್ಯಾಂಗ್ವೇಜ್, ಯು ಕ್ಯಾನ್ ಈಸಿಲಿ ಲರ್ನ್ ಇಟ್. ಎಂತೆಂತ ಏನೇನೋ ಕಲಿತೀರಂತೆ, ಇವನ್ ಜಸ್ಟ್ ಲ್ಯಾಂಗ್ವೇಜ್ ಕಲಿಯೋಕ್ಕಾಗಲ್ಲ ನಿಮಗೆ. ಯು ಕ್ಯಾನ್ ಈಸಿಲಿ ಲರ್ನ್ ಇಟ್ ಆ್ಯಂಡ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ಸೆಕೆಂಡ್ ಒನ್ ಮೀನ್ಸ್ ನಿಮ್ಮ ಮೇಲೆ ಭರವಸೆ ಇರಬೇಕು. ಎಲ್ಲಿಗೆ ಹೋಗಲಿ ನೀವು ನಾನು ಯಾರಿಗಿಂತ ಕಮ್ಮಿ, ಯಾರಿಗಿಂತ ಎಲ್ಲರೂ ನನಗಿಂತ ಗ್ರೇಟೆಸ್ಟ್ ಅಂತ ಅನ್ಕೋರು. ವಿ ಆರ್ ಸೇಮ್, ವಿ ಆರ್ ಎವ್ರಿ ಒನ್ ಹ್ಯೂಮನ್. ಎಲ್ಲರೂ ಮನುಷ್ಯರಲ್ಲಿ. ನಾವು ಈಸ್ ಕರೆಂಟ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ರಿಚೆಸ್ಟ್ ಪರ್ಸನ್ ಎಲನ್ ಮಸ್ಕ್. ಅವನು ಸಹ ಮನುಷ್ಯ, ಅವನ ಹತ್ರ ವರ್ಲ್ಡ್ನಲ್ಲಿ ಅತ್ಯಂತ ಶ್ರೀಮಂತ. ಆ್ಯಂಡ್ ಯು ವಾಚ್ ಸಮ್ವೇರ್ ಸಮ್ ಬೆಗರ್ಸ್ ಆರ್ ಬೆಗಿಂಗ್, ಬಟ್ ಅವರು ಸಹ ಮನುಷ್ಯ. ಅವರು ಎಷ್ಟು ಪೂವರ್, ಇವ್ರು ಎಷ್ಟು ರಿಚ್ ಅನ್ನ. ಯಾಕಂದರೆ ಇಬ್ಬರು ಮನುಷ್ಯರೇ, ಬಟ್ ಡಿಪೆಂಡ್ ಆನ್ ಹೌ ದೇ ವರ್ಕ್. ಇವ್ರ ಜೀವನದಲ್ಲಿ ಸಮ್ ಹ್ಯಾಪನ್ಸ್ ಹುಡ್ತಾ ಇದ್ರೆ ಹಂಗೆ ಇರ್ಬೋದು. ಕೆಲವೊಬ್ಬರಿಗೆ ನಾವೇ ಮಿಡಲ್ ಕ್ಲಾಸ್ನವರು, ನಮ್ಮ ಹತ್ರ ತಿನ್ನೋದಕ್ಕೆ ಮಾಡೋದಕ್ಕೆ ಕರೆಕ್ಟ್ ಟೈಮ್ ಇದೆ. ಟಾಪಿಕ್ ಚೇಂಜ್ ಆಗಲ್ಲ. ಇಂಗ್ಲೀಷ್ನ ಇಂಪಾರ್ಟೆಂಟ್ ಹೇಳ್ತೀನಿ ನಾನು. ಮನುಷ್ಯ ವಾಟ್ ಎವರ್ ನೀನು ಕೇಳಿದೆ ಫೋಕಸ್ ಹೆಂಗಿರ್ಬೇಕಂತ, ನಾನು ಅದೇ ಹೇಳ್ತಿರೋದು. ಫೋಕಸ್ ಯಾವ ಥರ ಅಂದರೆ ನಿನ್ನ ಕೈಗೆ ಆಗಲ್ಲ, ಅದು ಥರ ಎಲ್ಲ ಇರಬೇಕು.
ನೀನಂದ್ರೆ ಕಾನ್ಫಿಡೆನ್ಸ್ ಫೋಕಸ್ ಎಲ್ಲ ಬರ್ಬೇಕಂತಂದ್ರೆ ಫಸ್ಟ್ ನಿನ್ನ ನೀನು ಬಿಲೀವ್ ಇರಬೇಕು. ಇವೆಲ್ಲ ನೀನು ಕೇಳಿದೆ ಇಂಗ್ಲೀಷ್ ಲರ್ನಿಂಗ್ ಇಂಗ್ಲೀಷ್ ಅಂತ. ಲರ್ನಿಂಗ್ ಇಂಗ್ಲೀಷ್ ಫೋಕಸ್ ಫೋಕಸ್ ಆಮೇಲೆ ನೀವು ಕೇಳಿದೆ ಇದು ಕಾನ್ಫಿಡೆನ್ಸ್. ಇವೆಲ್ಲ ಐತಲ್ಲ ಒಂದಕ್ಕೊಂದು ಹಿಂಗೆ ಅಟ್ಯಾಚ್ ಅವ. ಹೆಂಗಂತಾರೋ believe in yourself. Believe in yourself. ಇವೆಲ್ಲವೂ ಚೈನಾಗಿ ಹಿಂಗೆ ಫೋಕಸ್, ಕನ್ಸಿಸ್ಟೆನ್ಸಿ, ಬಿಲೀವ್ ಇನ್ ಯೋರ್ಸೆಲ್ಫ್, ಸೆಲ್ಫ್ ಮೋಟಿವ್ ಇವೆಲ್ಲವೂ ಒಂದಕ್ಕೊಂದು ಲಿಂಕ್. ಹೆಂಗಂತಂದ್ರೆ ನೀ ಇಂಗ್ಲೀಷ್ ಕಲಿಬೇಕು. ಇಂಗ್ಲೀಷ್ ಕಲಿಬೇಕಂದ್ರೆ ಫಸ್ಟ್ ಏನು ಬೇಕು ನಿಮ್ಮಲ್ಲಿ? ಕಾನ್ಫಿಡೆನ್ಸ್ ಅಲ್ಲ, ಫೋಕಸ್ ಬೇಕು. ಫೋಕಸ್ ಸೆಕೆಂಡ್ ಒಂದು ಫಸ್ಟ್ ಇಂಗ್ಲೀಷ್ ಅಲ್ಲ ಕರಿಬೇಕಂತ ಒಂದು ಗೋಲ್ ಬಂತು, ಆಮೇಲೆ ಅದ್ರ ಮೇಲೆ ಫೋಕಸ್ ಇರಬೇಕು. ಫೋಕಸ್ ಆಯ್ತಾ, ಆ ಫೋಕಸ್ನ ಕಂಟಿನ್ಯೂ ಮೇಂಟೈನ್ ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಬೇಕು. ಕನ್ಸಿಸ್ಟೆನ್ಸಿ ಬಂತಾ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇರಬೇಕಂತಂದ್ರೆ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಅದನ್ನು ಎಕ್ಸಿಕ್ಯೂಟ್. ಈಗ ನೀವು ಇಂಗ್ಲೀಷ್ ಬಂತು ಎಲ್ಲ ಬಂತು ಎಲ್ಲ ಕಲಿತು, ಬಟ್ ಅದನ್ನು ಮಾತಾಡೋಕೆ ಬೇಕಲ್ಲ ನೀವು ಕಾನ್ಫಿಡೆನ್ಸ್. ಕನ್ಸಿಸ್ಟೆನ್ಸಿ ಯಾಕಂದ್ರೆ ಕನ್ಸಿಸ್ಟೆನ್ಸಿ ಯೂಸ್ ಅದು ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಬಂದ್ಬೇಕು ಬಿಲೀವ್ ಇನ್ ಯೋರ್ಸೆಲ್ಫ್. ನಿನಗೆ ಕಾನ್ಫಿಡೆನ್ಸ್ ಬಂತು, ಈ ಕಾನ್ಫಿಡೆನ್ಸ್ ಬಂದು ಅಂದ್ಬಿಟ್ಟು ನೀವು ಮಾತಾಡ್ತೀವಿ, ಆಮೇಲೆ ನೀವು ಕಾನ್ಫಿಡೆನ್ಸ್ ಬಂದದ, ಬಟ್ ಅದು ನಿಮ್ಮ ನೀವು ಭರವಸೆ ಇಲ್ಲ. ನಮ್ಮ ಮನದಲ್ಲಿ ಕಾನ್ಫಿಡೆನ್ಸ್ ಇದೆ, ಬಟ್ ಅದು ನಿಮ್ಮ ನೀವು ಭರವಸೆ ಇಲ್ಲ. ಭರವಸೆ ಇದೆ ಆಮೇಲೆ ಆಯಿತು ಕಾನ್ಫಿಡೆನ್ಸ್ ಹೋಗಿ ಬಿಲೀವ್ ಇನ್ ಯೋರ್ಸೆಲ್ಫ್ ಆಯ್ತು. ಬಿಲೀವ್ ಇನ್ ಯೋರ್ಸೆಲ್ಫ್ ನೀನು ಇನ್ಮೇಲೆ ನಿಮ್ಗೆ ಯಾವ ಬಿಲೀವ್ ಅದು ವಿಲ್ ಬಿ ಸಕ್ಸಸ್. ಸಿಂಪಲ್. ಒಂದಕ್ಕೊಂದು ವಿಲ್ ಬಿ ಅಟ್ಯಾಚ್ಡ್ ಬೈ ಸಮ್ ಕೀಸ್. ನಾನು ಹೇಳ್ತಿರೋದು ಇಷ್ಟೇ, ಇವೆಲ್ಲ ಬರೋದೆಲ್ಲ ನಿಮ್ಮ ಲ್ಯಾಂಗ್ವೇಜು, ಕನ್ಸಿಸ್ಟೆನ್ಸಿ, ಫೋಕಸ್, ಡಿಸಿಪ್ಲಿನ್ ಇವೆಲ್ಲ ಬಂದು ಎಲ್ಲಿ ಬರೋದು ಸಕ್ಸಸ್. ದಿಸ್ ಆಲ್ ಸ್ಟೆಪ್ಸ್ ವಿಲ್ ಬಿ ಸಕ್ಸಸ್. ಇವೆಲ್ಲ ಏನಂತಾರೆ ಮೆಟ್ಲುಗಳು ಸಕ್ಸಸ್ನ ಬರ್ಬೇಕಂದ್ರೆ ಇದೆಲ್ಲ ನಾನು ಹೇಳ್ತಿರೋದು ಮೋಟಿವೇಶನ್ ಕೊಡ್ತಿರೋದು. ಯಾಕಂದರೆ ನೀವು ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ನೀನು ಮೋಟಿವೇಶನ್ ಬೇಕು. ಸುಮ್ಮನೆ ಕಲಿಯೋದು ನೀನು ಯಾರು ಕಲಿತಾರೆ ಅಂತ ಏನು ಕಲಿಯಲ್ಲ, ನಿನ್ನ ಹತ್ರ ಕೂಡ ಮೋಟಿವೇಶನ್ ಬರುತ್ತೆ. ಅವ್ನು ಕಲಿತಿದ್ದಾನೆ ನಾವು ಕಲಿಬೇಕಂತ ನೀನು ಕಲಿತಿರೋದು. ಅದಕ್ಕೋಸ್ಕರ ಹೇಳ್ತಿರೋದು ಮೋಟಿವೇಶನ್. ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ಇವೆಲ್ಲ ಬೇಕು. ಅದಕ್ಕೋಸ್ಕರ ನಾನು ಟಾಪಿಕ್ ಅಂತೆಲ್ಲ ನೀನು ಇಂಗ್ಲೀಷ್ ಕಲಿಯೋ ಟಾಪಿಕ್ ಬೇಕಂದ್ರೆ ಸಕ್ಸಸ್. ಇಲ್ಲಿಗಂತ ಬಂದೆವು ಸಕ್ಸಸ್ ಮೋಟಿವೇಟ್ ಯಾವ ಥರ ಇರ್ಬೇಕಂತ. ಮೋಟಿವೇಶನ್ ಯಾಕೆ ನೀವು ಹೇಳ್ತಿರೋದು? ಬಿಲೀವ್ ಇನ್ ಯೋರ್ಸೆಲ್ಫ್. ನಾನು ಬಂದಿರೋದು ದೇಶದ ಫೋಕಸ್ ಇಂಗ್ಲೀಷು, ಲರ್ನಿಂಗು, ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಇವೆಲ್ಲ ಆದಮೇಲೆ ಬಿಲೀವ್ ಇನ್ ಯೋರ್ಸೆಲ್ಫ್ ಬಂದಿರೋದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಎಲನ್ ಮಸ್ಕ್ ನಾವು ಈಸ್ ದ ಕರೆಂಟ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಅವನು ಕೂಡ ಅಷ್ಟು ಶ್ರೀಮಂತ ಆಗ್ಬೋದು ಅಂತಂದ್ರೆ ನಾವು ಕೂಡ ಯಾಕಾಗಲ್ಲ? ಫಸ್ಟ್ ಅದನ್ನು ಬಿಲೀವ್ ಇನ್ ಯೋರ್ಸೆಲ್ಫ್. ಬಿಲೀವ್ ಇನ್ ಯೋರ್ಸೆಲ್ಫ್ ಆದಮೇಲೆ ವಿಲ್ ಬಿ ಸಕ್ಸಸ್. ಸಾಕಷ್ಟು. ಆ್ಯಂಡ್ ಆಫ್ಟರ್ ದಟ್ ನೋ ಮನಿ, ನೋ ಮ್ಯಾಟರ್ಸ್, ನೋ ಸಕ್ಸಸ್, ದೋಸ್ ಆಲ್ ವಿಲ್ ಬಿ ಗಿವ್ಸ್ ಎ ಹ್ಯಾಪಿನೆಸ್. ನೀವು ಮಾಡೋ ಕೆಲಸ ನೀವು ಪ್ರೀತಿಯಿಂದ ಮಾಡಬೇಕು. ಅದನ್ನು ಇಷ್ಟಪಟ್ಟು ಮಾಡಿದೆ ಅಂದರೆ ಇವೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಫಸ್ಟ್ ಇವೆಲ್ಲ ಇದು ಬೇಕಂತಂದರೆ ನೀವು ಇಷ್ಟಪಡಬೇಕು. ಯು ಲೈಕ್ ಟು ಡೂ ದೋಸ್ ಆಲ್. ಅವಾಗ ನೀನು ವಿಲ್ ಬಿ ಸಕ್ಸಸ್. ಆಮೇಲೆ ಇವೆಲ್ಲ ಲ್ಯಾಂಗ್ವೇಜ್, ಇವೆಲ್ಲ ಕನ್ಸೆನ್ಸ್ ಎಲ್ಲ ಬಂದು ಆಮೇಲೆ ಯು ಕ್ಯಾನ್ ಈಸಿಲಿ ಲರ್ನ್ ಎನಿಥಿಂಗ್ ವಾಟ್ ಎವರ್. ನಾನು ಇಂಗ್ಲೀಷ್ ಒಂದೇ ಹೇಳ್ತೀನಿ. ಇಂಗ್ಲೀಷ್ ನೀವು 3 ಸ್ಟೆಪ್ ಹಿಡಿದು ನೀವು ಫಾಲೋ ಮಾಡಿದ್ರೆ ಯು ವಿಲ್ ಬಿ ಆಫ್ಟರ್ 6 ಮಂತ್ಸ್ ಯು ವಿಲ್ ಬಿ ಏಬಲ್ ಟು ಟಾಕ್ ವಿತ್ ಎನಿವನ್. ನಾನು ಹೇಳ್ತಿರೋದು ಜೀವನದ ಬಗ್ಗೆ. ಇಂಗ್ಲೀಷ್ ಒಂದೇ ಅಲ್ಲ, ನೀನು ಒಬ್ಬನೇ ಇಂಗ್ಲೀಷ್ ಬೇಕು. ನಾಳೆ ಒಬ್ಬನೇ ಬೇರೆ ಏನು ಮಾಡಬೇಕು, ಬಿಸ್ನೆಸ್. ಬೇರೆ ಒಬ್ಬ ನಾಳೆ ಏನು ಕಾಂಟೆಂಟ್ ಕ್ರಿಯೇಟರ್ ಆಗಬೇಕಂತ, ನಾಳೆ ಒಬ್ಬನೇ ಟೀಚಿಂಗ್ ಆಗ್ಬೇಕಂತ ಅನ್ಕೋತೀನಿ. ಓಕೆಲ್ಲ ಬೇಕು ಡಿಸಿಪ್ಲಿನ್. ನಾನು ಹೇಳಿದ್ದು ನೀ ಇಂಗ್ಲೀಷ್ ಒಂದೇ ಹೇಳಿದ, ನಾನು ಹೇಳೋದು ಓವರ್ ಆಲ್ ಇಂಗ್ಲೀಷ್ ಎಲ್ಲ ಹೇಳಿ ಇಂಗ್ಲೀಷ್ ಥರ ನಾನು ಇಂಗ್ಲೀಷ್ ಜೊತೆಗೆ ಬೇರೆ ಏನಾದರೂ ಕಲಿಬೇಕಂದ್ರೆ ಇಟ್ ವಿಲ್ ಪಾಸಿಬಲ್. ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಮೀನ್ಸ್. ಅದಕ್ಕೋಸ್ಕರ ಹೇಳ್ತಿರೋದು ಬಿಲೀವ್ ಇನ್ ಯುವರ್ ಸೆಲ್ಫ್. ಯು ನೀಡ್ ಎ ಕನ್ಸಿಸ್ಟೆನ್ಸಿ, ಯು ನೀಡ್ ಎ ಡಿಸಿಪ್ಲಿನ್, ಯು ನೀಡ್ ಎ ಡಿಟರ್ಮಿನೇಷನ್. ಇಟ್ ವಿಲ್ ಇವೆಲ್ಲ ಕಲ್ತ್ರೆ ವಿಲ್ ಬಿ ಸಕ್ಸಸ್ ಒನ್ ಟೈಮ್. ಆ್ಯಂಡ್ ಐ ಟ್ರೈ ಟು ಟೆಲ್ ಎವ್ರಿ ಒನ್ ದಿಸ್ ಆಲ್ ಪಾಯಿಂಟ್ಸ್ I explained in first time, and that's what I tell to everyone. You must be neat. First, you have to goal. After that, you do everywhere. ನಿಮ್ಮ ಫಸ್ಟ್ ಜೀವನದಲ್ಲಿ ಗೋಲ್ ಇರಬೇಕು. ಆ ಗೋಲ್ನ ಫಾಲೋ ಮಾಡಬೇಕು. ಆ ಫಾಲೋ ಮಾಡ್ತಿದ ಮೇಲೆ ಎಲ್ಲರೂ ಕನ್ಸಿಸ್ಟೆನ್ಸ್ ಆಗಿ ಇರೋಕ್ಕಾಗಲ್ಲ. ಎಲ್ಲರೂ ವುಮೆನ್ಸ್ ಇರೋದ್ರಿಂದ ವಿ ಫೆಲ್ಟ್ ಸಮ್ ಏರ್. Sometimes our mind like a different. You can't control our mind. ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವೇ ದೊಡ್ಡ ಜ್ಞಾನಿಗಳಲ್ಲ, ಇವಾಗಲೇ
ಕಂಟ್ರೋಲ್ ಮಾಡಬೇಕು. ಯಾವ ಥರ ಅಂತಂದರೆ ನೀವು ಎಷ್ಟು ಕಂಟ್ರೋಲ್ ಟ್ರೈ ಮಾಡಬೇಕು ಅಂದ್ರೆ ಕಂಟ್ರೋಲ್ ಆಗಲ್ಲ. ಅದು ಕಂಟ್ರೋಲ್ ಯಾವ ಥರ ಮಾಡ್ಬೇಕಂದ್ರೆ ಅವಾಗ ಅದು ಡಿಸ್ಟ್ರಾಕ್ಷನ್ ಹೋಗುತ್ತೆ. ಆ ಡಿಸ್ಟ್ರಾಕ್ಷನ್ ಹೋದಾಗ ನೀವು ರಿಮೈಂಡ್ ಮಾಡಬೇಕು. ನೀವು ಹಾಂ ಈಗ ಆಯ್ತು ಹೋಗಿದೆ ಆಗಿರೋ ತಪ್ಪು ಅದನ್ನು ಕಲಿಬೇಕು. ಕಲ್ತ್ಕೇಸಿ ರಿಟರ್ನ್ ಆಗ್ತಾ ಇರಬೇಕು. ಮತ್ತೆ ರಿಟರ್ನ್ ಮತ್ತು ನನ್ನ ಗೋಲ್ ಏನು ಇಂಗ್ಲೀಷ್ ಕಲಿಯೋದು 6 ಮಂತಲ್ಲಿ. ಅದಕ್ಕೋಸ್ಕರ ಮತ್ತೆ ರಿಟರ್ನ್ ಗೋಲ್, ಅದಕ್ಕೋಸ್ಕರ ಮತ್ತೆ ರಿಟರ್ನ್ ಗೋಲಿಬೇಕು. 1 ಡೇ 2 ಡೇ ಆಯಿತು ಮತ್ತೆ ರಿಟರ್ನ್ ನೆನಪು ಬರಬೇಕು. ಇಂಗ್ಲೀಷ್ ಕಲಿಬೇಕು ಮತ್ತೆ ರಿಟರ್ನ್ ಬಾ. ಒನ್ ಸ್ಟಾರ್ಟ್ ಮೀನ್ಸ್ 100 ಸ್ಟಾರ್ಟ್ ಮೀನ್ಸ್ ಯು ವಿಲ್ ಬಿ 100 ಡೇಸ್ ಯು ಲರ್ನ್. ನೀನು ಇವಾಗ 3 ಮಂತ್ಸ್ ಇಂಗ್ಲೀಷ್ ಕಲಿಬೇಕು ಅಂತ ಅನ್ಕೊಂಡೆ. ಬಟ್ ಏನು ಮಾಡಿದೆ, ಹಿಂಗೆ ಒಂದು ವಾರ ಮಾಡಿದೆ, 1 ವೀಕ್ 2 ವೀಕ್ ನೀನು ಮಾಡಿದೆ, ಮತ್ತೆ ಬ್ರೇಕ್ ಆಯಿತು, ಮತ್ತೆ ಬಿಟ್ಟೆ ಆಗಲ್ಲ ಅಂತ. ಮತ್ತೆ ಯಾವಾಗ ನೀನು ನೆನ್ ಮಾಡ್ಬೇಕು ನಾನು ಇಂಗ್ಲೀಷ್ ಕಲಿಬೇಕಂತ ಮತ್ತೊಂದು ವಾರ ಮಾಡಿದೆ. ಎಷ್ಟಾಯಿತು, ಲಾಸ್ಟ್ ಟೈಮ್ 2 ವಾರ, ಈ ಟೈಮ್ 1 ವಾರ, 3 ವೀಕ್ ಆಯಿತು. ಆಮೇಲೆ ಮತ್ತೊಂದು ಟೈಮ್ ಟ್ರೈ ಮಾಡಿದೆ, ಮತ್ತೆ ಲಾಸ್ ಆಯಿತು, ಮತ್ತೊಂದು ವೀಕ್ ಮಾಡಿ 2 ವೀಕ್ ಮಾಡಿ ಬಿಟ್ಬಿಟ್ಟು ಮತ್ತೇನಾಯಿತು, ಮತ್ತೊಂದು 3-4 ವೀಕ್ ಆಯಿತು. 3-4 ವೀಕ್ ಆಯ್ತು ಅಂದ್ರೆ 4 ವೀಕ್ ಮೀನ್ಸ್ ಇಲ್ಲೇ 1 ಮಂತ್ ಆಯಿತು. ನೀನು ಸಕ್ಸಸ್ ಆಯಿತು 3 ಮಂತ್ಸ್ ಹೇಳಿದ್ರು, 3 ಮಂತ್ಸ್ ಇಲ್ಲೇ 4 ಮಂತ್ ಆಯಿತು. ಇಲ್ಲೇ ನೀನು ಬಿಟ್ಟು ಮಾಡಿದ್ರೆ 4 ಮಂತ್ಸ್ ಆಯಿತು. ಇನ್ನು 2 ಮಂತ್ ಹೋಯ್ತು. 2 ಮಂತ್ ಹಿಂಗೆ ಮಾಡ್ಬೋದು. ಇದು 3 ಮಂತ್ನ ಕಂಪ್ಲೀಟ್ ಆಗೋದು 1.5 ವರ್ಷ 2 ವರ್ಷ ತಗೋಬೇಕು. 1.5 ವರ್ಷ ನೀವು ಎಷ್ಟು ಸರಿ ಬೀಳ್ತಲ್ಲ, ನೀವು ಒನ್ಸ್ ನೀವು ಬಿದ್ದಾಗೆಲ್ಲ ಟ್ರೈ ಮಾಡ್ಬೇಕು. ನಾವು ಮತ್ತೆ ಅಲ್ಲಿಗೆ ಸ್ಟಾರ್ಟ್ ಮಾಡ್ಬೇಕಂತ ನೀವು ಸ್ಟಾರ್ಟ್ ಸ್ಟಾರ್ಟಪ್ ಕೂಡ ಹೋಗಿ ಜಮಾ ಆಗಿ ಕನ್ಸಿಸ್ಟೆನ್ಸಿ ಅದು ಬಿದ್ದು ಲಾಸ್ಟಿಗೆ ಅದು 6 ತಿಂಗಳು ಹಾಕಿ ನೀವು ವಿಲ್ ಬಿ ಸಕ್ಸಸ್, ವಿಲ್ ಬಿ ಅಚೀವ್ ಇಂಗ್ಲೀಷ್ ಫ್ಲೂಯೆನ್ಸಿ. ಆ ಥರ ಯಾರು ಬ್ರೇಕಪ್ ಆದರೆ ಏನಾಗಲ್ಲ. ಫಸ್ಟ್ ನೀವು ಸ್ಟಾರ್ಟ್ ಮಾಡ್ಬೇಕು, ಅದೊಂದು ಇಂಪಾರ್ಟೆಂಟು. ಈಗ ಪ್ಲೇನ್ ಮಾಡಿರ್ತೀವಿ, ನೀವೆಲ್ಲ ಪ್ಲ್ಯಾನು ಎಲ್ಲ ಮಾಡಿರ್ತೀವಿ, ಮಾಡಿದ್ವಿ ಎಕ್ಸಿಕ್ಯೂಟ್ ಮಾಡಲ್ಲ. ನೌ ಡೇಸ್ ವಿ ಆರ್ ಹ್ಯಾವ್ ಎವ್ರಿಥಿಂಗ್, ವಿ ಆರ್ ಪ್ಲ್ಯಾನ್ ಎವ್ರಿಥಿಂಗ್, ಬಟ್ ವಿ ಕ್ಯಾನ್ ಡೂ ಇಟ್, ವಿ ಆರ್ ಕಾಂಟ್ ಎಕ್ಸಿಕ್ಯೂಟಿಂಗ್ ಅವರ್ ಪ್ಲ್ಯಾನ್ಸ್. We have procrastination everything. Nowadays, we are a Gen Z. Gen Z means we have lots of thoughts in our mind. We have to do more things, but we can do it anything. Some days doing some different, some days doing different. We have to focus on one session. ಯಾಕಂದರೆ ಇವಾಗ ನಾವು ಜನರಿಗೆ ಹೋಗ್ತಲ್ಲ ಮಾಡ್ತಿದ್ವಿ ಒಂದು ಕೆಲಸ, ಮತ್ತು ಆಮೇಲೆ ಡಿಸ್ಟ್ರಾಕ್ಷನ್ ಆಗುತ್ತೆ. ವಿ ಆರ್ ಥಿಂಕಿಂಗ್ ಟೂ ಮಚ್. ನಾನು ಇದು ಮಾಡ್ಬೇಕು ಎಲ್ಲ ಇರುತ್ತೆ, ಬಟ್ ನಾವು ಆ್ಯಕ್ಷನ್ ಮಾಡ್ತಿಲ್ಲ. ಥಿಂಕಿಂಗ್ ಟೂ ಮಚ್ ಡಿಫ್ರೆಂಟ್ ಈಸ್ ಟೇಕಿಂಗ್ ಆ್ಯಕ್ಷನ್ ಒನ್ ಸ್ಟೆಪ್ ಈಸ್ ಡಿಫ್ರೆಂಟ್. ನೋ ಒನ್ ಈಸ್ ಪರ್ಫೆಕ್ಟ್ ಇನ್ ಅವರ್ ಲೈಫ್, ನೋ ಒನ್ ಈಸ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್. ಯಾರು ಇದರಲ್ಲಿ ಪರ್ಫೆಕ್ಟ್ ಇಲ್ಲ. ಬಟ್ ನೀವು ಏನು ಮಾಡ್ತೀರ ಅಂದರೆ ಪ್ರೊಫೆಷನೇಷನ್ ಇವತ್ತು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ, ಅದನ್ನು ಆಗ್ತಾ ಇಲ್ಲ. ಅದಕ್ಕೋಸ್ಕರ ಯು ಹ್ಯಾವ್ ಟು ನೀಡ್ ಆ್ಯಕ್ಷನ್. ನೀವು ಸ್ವಲ್ಪ ಇವತ್ತು ಬಂದಿದೆ, ನಾನು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಬಟ್ ಅದಕ್ಕೋಸ್ಕರ ಅನ್ಕೊಂಡಿದ್ದು ಮೊದಲು ವಿಡಿಯೋ ಮಾಡಬೇಕು. ಅದು ಹೆಂಗೆ ಬರಬೇಕು, ಅದು ತಪ್ಪೇ ಆಗಲಿ, ಕರೆಕ್ಟ್ ಆಗಲಿ, ಸರಿನೇ ಆಗಲಿ, ರಾಂಗ್ ಆಗಲಿ. ಯು ವಾಂಟ್ ಟು ಮೇಕ್ ವಿಡಿಯೋ, ಯು ಡೂ ಇಟ್ ವಿಡಿಯೋ. ಆಫ್ಟರ್ ದಟ್ ಯು ಥಿಂಕ್ ನಾಳೆ ವಿಡಿಯೋ ಮಾಡ್ತೀನಿ ಬಿಟ್ಟಿದ್ದು ಸೆಕೆಂಡ್ರಿ, ನಾಳೆ ಮನಸ್ಸು ಬಂದರೆ ಮಾಡೋದು ಇಲ್ಲ ಅಂತ ಸೆಕೆಂಡೇ ಬಿಟ್ಟಿದ್ದು. ಫಸ್ಟ್ ಇವತ್ತು ವಿಡಿಯೋ ಮಾಡ್ತಿದ್ದೀನಿ, ಇವತ್ತು ಮಾಡ್ಬೇಕಂತ ಅಂದ್ಬಿಟ್ಟಿದ್ದೀನಿ, ಇವತ್ತು ಮಾಡಲೇಬೇಕು. ವಾಟ್ ಎವರ್ ಹೌ ಮಚ್ ಪ್ರಾಬ್ಲಮ್ಸ್ ಯು ಫೇಸ್ ಟುಡೇ ಮೀನ್ಸ್ ಆಲ್ಸೋ ಯು ಹ್ಯಾವ್ ಟು ನೀಡ್ ಟುಡೇ ಮೇಕ್ ಇಟ್. Then you will be success everywhere. You will be able to talk in English. You will be become a big entrepreneur. You will be achieve anything in this world. First, when you need taking action, these all key points will be shared with you, and that's it for today. Let us say thank you to everyone. I want to take off this session, and I will this my session, and thank you. Fourth. ಏನು ಫೋರ್ತ್ 5